Sir, tayo para. Teaching and non-teaching faculty of the university, research scholars and student friends, welcome to this gala event. ये बंदे थे अरुण बंदे ला सर न्यू सर जरा सर रेडी मैलो में अरे वो चलो तुम ब्रो ये रेडी स्टेट अब डल मार चलो तर ब्रो क्या चीज़ नहीं ना से सारा ये चलो इटे
ಘಟಿಕೋತ್ಸವ ಮೆರವಣಿಗೆ ಬರುವ ಅತಿಥಿಗಳೆಲ್ಲರೂ ವೇದಿಕೆಯ ಆಸನವನ್ನು ಸ್ವೀಕರಿಸಿಕೊಂಡಿದ್ದು ಗೌರವ ರಾಷ್ಟ್ರಗೀತೆ Thank you.
ಸನ್ಮಾನ್ಯ ಶ್ರೀ ವಾಜುಭಾಯಿ ರೂಢಭಾಯಿ ವಾಲಾ, ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ, ಸನ್ಮಾನ್ಯ ಶ್ರೀ GT ದೇವೇಗೌಡ, ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿಗಳು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತಾ, 37ನೇ ವಾರ್ಷಿಕ ಘಟಿಕೋತ್ಸವ ಭಾಷಣ ಮಾಡುವ ಡಾಕ್ಟರ್ ವಿ ಪ್ರಕಾಶ್, ಮಾಜಿ ನಿರ್ದೇಶಕರು, CFTRA ಮೈಸೂರು, ಗೌರವಾನ್ವಿತ ಸಿಂಡಿಕೇಟ್ ಮತ್ತು ವಿದ್ಯಾವಿಷಯಕ ಪರಿಷತ್ ಸದಸ್ಯರುಗಳೇ, ಗೌರವಾನ್ವಿತ ಗೌರವ ಡಾಕ್ಟರೇಟ್ ಪಡೆಯುವ ಸನ್ಮಾನ್ಯರೇ, ವಿವಿಧ ನಿಕಾಯಗಳ ಡೀನರ್ಗಳೇ, ವಿವಿಧ ವಿಭಾಗಗಳ ಅಧ್ಯಕ್ಷರೇ ಮತ್ತು ಶಿಕ್ಷಕವೃಂದವೇ, ಶಿಕ್ಷಕೇತರ ಬಂಧುಗಳೇ, ದಾನಿಗಳೇ, ಪಾಲಕರೇ, ಎಲ್ಲ ಜಿಲ್ಲೆಗಳ ಆಡಳಿತ ಅಧಿಕಾರಿಗಳೇ, ಸಂಶೋಧನಾ ವಿದ್ಯಾರ್ಥಿಗಳೇ, ಸ್ನಾತಕೋತ್ತರ ವಿದ್ಯಾರ್ಥಿನಿಯರೇ, ಆಹ್ವಾನಿತರೇ ಮತ್ತು ಮಾಧ್ಯಮ ಮಿತ್ರರೇ, ನಾನು ಹೃದಯಪೂರ್ವಕವಾಗಿ ಸನ್ಮಾನ್ಯ ಶ್ರೀ ವಾಜುಭಾಯಿ ರೂಢಭಾಯಿ ವಾಲಾ, ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸನ್ಮಾನ್ಯ ಶ್ರೀ GT ದೇವೇಗೌಡ, ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿಗಳು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. 37ನೇ ವಾರ್ಷಿಕ ಘಟಿಕೋತ್ಸವ ಭಾಷಣ ಮಾಡಲು ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಿಂದ ಅನುಮೋದನೆಗೊಂಡ ಸುಪ್ರಸಿದ್ಧ ಆಹಾರ ಮತ್ತು ತಂತ್ರಜ್ಞಾನ ವಿಜ್ಞಾನಿಗಳು ಮತ್ತು ದಕ್ಷ ಆಡಳಿತಗಾರರು ಆಗಿರುವ ಡಾಕ್ಟರ್ ವಿ ಪ್ರಕಾಶ್ ಅವರನ್ನು ಗೌರವಪೂರ್ವಕವಾಗಿ ಈ ಘಟಿಕೋತ್ಸವಕ್ಕೆ ಸ್ವಾಗತಿಸುತ್ತೇನೆ. ಇವರು ಮಾಡುವ ಘಟಿಕೋತ್ಸವ ಭಾಷಣದಿಂದ ಯುವಕರು ಪ್ರಭಾವಿತರಾಗಿ ಅದು ಅವರ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗಲಿದೆ ಎಂದು ನಾನು ಭಾವಿಸುತ್ತೇನೆ. 37ನೇ ವಾರ್ಷಿಕ ಘಟಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಿಂದ ಗೌರವ ಡಾಕ್ಟರೇಟ್ ಪದವಿಗಳಿಗೆ ಅನುಮೋದಿತಗೊಂಡಿರುವ ಪೂಜ್ಯ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ, ನಿಡಮಾಮುಡಿ ಮಹಾಸಂಸ್ಥಾನ ಮಠ, ಮಾನವ ಧರ್ಮ ಪೀಠ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಅವರನ್ನ ಈ ಘಟಿಕೋತ್ಸವಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ, ಚಿದಂಬರಾಶ್ರಮ, ಶ್ರೀ ಸಿದ್ಧಾರೂಢ ಮಠ, ಬೀದರ್ ಇವರನ್ನೂ ಸಹ ಈ 37ನೇ ವಾರ್ಷಿಕ ಘಟಿಕೋತ್ಸವಕ್ಕೆ ನಾನು ಸುಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಪಂಡಿತ ವೀರಭದ್ರಪ್ಪ ಕಾದಿಗಿ, ಸಂಗೀತ ವಿದ್ವಾಂಸರು, ಬೀದರು ಇವರುಗಳನ್ನು ವಿಶ್ವವಿದ್ಯಾಲಯದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಘಟಿಕೋತ್ಸವ ಸಮಾರಂಭಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿಶ್ವವಿದ್ಯಾಲಯದ ಪರವಾಗಿ ಗೌರವಾನ್ವಿತ ಸಿಂಡಿಕೇಟ್ ಮತ್ತು ವಿದ್ಯಾವಿಷಯಕ ಪರಿಷತ್ ಸದಸ್ಯರನ್ನು, ವಿವಿಧ ನಿಕಾಯಗಳ ಡೀನರ್ಗಳನ್ನು, ವಿವಿಧ ವಿಭಾಗಗಳ ಅಧ್ಯಕ್ಷರನ್ನು, ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದವನ್ನು, ದಾನಿಗಳನ್ನು, ಪಾಲಕರನ್ನು, ಎಲ್ಲ ಜಿಲ್ಲೆಗಳ ಆಡಳಿತ ಅಧಿಕಾರಿಗಳನ್ನು, ಸಂಶೋಧನಾ ವಿದ್ಯಾರ್ಥಿಗಳನ್ನು, ಇತರೆ ಕಾಲೇಜುಗಳ ಎಲ್ಲ ಅಧ್ಯಾಪಕ ಮಿತ್ರರನ್ನು, ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿನಿಯರನ್ನು, ಆಹ್ವಾನಿತರನ್ನು ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಎಲ್ಲ ಮಾಧ್ಯಮ ಮಿತ್ರರನ್ನು ಹಾಗೂ ನೆರೆದಿರುವ ಎಲ್ಲ ಮಹನೀಯರು ಮತ್ತು ಮಹಿಳೆಯರಿಗೆ ಈ ಘಟಿಕೋತ್ಸವ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ. ವಿವಿಧ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಆಯಾ ಪದವಿಗಳಿಗೆ ಅರ್ಹರೆಂದು ಪರಿಗಣಿತವಾಗಿರುವ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಲು ಈ ಘಟಿಕೋತ್ಸವವನ್ನು ಏರ್ಪಡಿಸಲಾಗಿದೆ. ಈ ಘಟಿಕೋತ್ಸವವು ಪ್ರಾರಂಭವಾಯಿತೆಂದು ನಾನು ಘೋಷಿಸುತ್ತೇನೆ. ವಿವಿಧ ಪದವಿಗಳ ಅಭ್ಯರ್ಥಿಗಳನ್ನು ಪರಿಚಯ ಮಾಡಿಸಲು 14 ಶಾಲಾ ಕಾಲೇಜುಗಳನ್ನು ಗ್ರಾಮೀಣ ಭಾಗದಲ್ಲಿ ತೆರೆದು ಶೈಕ್ಷಣಿಕವಾಗಿ ನಿಷ್ಕಲ್ಮಶ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವರು ತಮ್ಮ ವೈಚಾರಿಕ ಹಾಗೂ ಕ್ರಾಂತಿಕಾರಿ ವಿಚಾರಗಳೊಂದಿಗೆ ಸಾಮಾಜಿಕ ಬದಲಾವಣೆಗಳನ್ನು ತಂದಿದ್ದಾರೆ. ಇವರು ತಮ್ಮ ಮಠದಲ್ಲಿ ಉಚಿತ ವಿದ್ಯಾರ್ಥಿ ನಿಲಯದ ಜೊತೆಗೆ ದಾಸೋಹವನ್ನು ದಲಿತ ವಿದ್ಯಾರ್ಥಿಗಳಿಗೆ ಒದಗಿಸಿದ್ದಾರೆ. ಶ್ರೀಗಳು ಕರ್ನಾಟಕದಲ್ಲಿ ದಲಿತರಿಗಾಗಿ ಮಠದ, ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶ ಹಾಗೂ ಪ್ರಾರ್ಥನೆ ಸಲ್ಲಿಸಲು ಅನುವು ಮಾಡಿಕೊಟ್ಟವರಲ್ಲಿ ಮೊದಲಿಗರು. ದಿನನಿತ್ಯ ದೇವರ ಪೂಜೆ ಮಾಡಲು ದಲಿತ ವರ್ಗದವರಿಗೆ ಅರ್ಚಕ ಸ್ಥಾನವನ್ನು ನೀಡಿದ್ದಾರೆ. ಸ್ವಾಮೀಜಿಯವರು ಸುಮಾರು 500 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವರ್ಗದವರಿಗೆ, ಹೆಣ್ಣು ಮಕ್ಕಳಿಗೆ ಮತ್ತು ಅಲ್ಪಸಂಖ್ಯಾತ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಶ್ರೀಗಳು ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೇವೆಗಳೊಂದಿಗೆ
ಸಾಮೂಹಿಕ ವಿವಾಹಗಳನ್ನು ಯಾವುದೇ ಸಾಂಪ್ರದಾಯಿಕ ಪದ್ಧತಿಗಳಿಲ್ಲದೆ ಹಾಗೂ ಜಾತಿ ಭೇದವಿಲ್ಲದೆ ಸಹಪಂಕ್ತಿ ಭೋಜನದೊಂದಿಗೆ ನಡೆಸಿಕೊಟ್ಟ ರೂವಾರಿಗಳು. ಸಾಮಾಜಿಕ ನ್ಯಾಯ, ಮೂಢನಂಬಿಕೆ ನಿರ್ಮೂಲನೆ ಮತ್ತು ಅಸ್ಪೃಶ್ಯತಾ ನಿವಾರಣೆಯು ಸಮಾಜಕ್ಕೆ ಇವರು ನೀಡುತ್ತಿರುವ ಮಹತ್ವದ ಕೊಡುಗೆಗಳು. ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವರು ಸಮಾಜಕ್ಕೆ ಸಲ್ಲಿಸಿರುವ ಅಮೋಘ ಸೇವೆಯನ್ನು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ 37ನೇ ಘಟಿಕೋತ್ಸವದಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಗಿದೆ. ತಮಗೆ ಪ್ರಸ್ತುತಪಡಿಸಲು ಸ್ವಾಮಿಗಳು ಅಪೇಕ್ಷೆ ಪಟ್ಟಿದ್ದಾರೆ. ಕಾರಣ ಅವರು ಬರೆದಂಥ ಕವನವನ್ನು ಪ್ರಸ್ತುತಪಡಿಸುತ್ತೇನೆ. ಎನಿತು ಮಹನೀಯರ ಭಾವದ ಒಲುಮೆಯೋ, ಎನಿತು ಸಹೃದಯರ ಸದ್ಭಾವನಾ ಹಿರಿಮೆಯೋ, ಅಣುವಿನಷ್ಟು ಇಲ್ಲದ ಸೇವೆಯ ಘನವೆಂದು ಕಂಡರಿಸಿ ಘನತೆವೆತ್ತ ಕಲಬುರಗಿ ವಿಶ್ವವಿದ್ಯಾಲಯ ಗೌರವ ಪದವಿ ನೀಡಿದೆ. ನಿಮ್ಮ ಅಂತಃಕರಣಕ್ಕೆ ನನ್ನ ಅಂತರಾಳದ ಕೃತಜ್ಞತೆ. ಸತ್ಯಕ್ಕೆ ಸಾವಿಲ್ಲ, ಸತ್ಯಾನ್ವೇಷಕ್ಕಾಗಿಯೇ ಬದುಕೋಣ ಎಂದು ಹಾರೈಸುವ ಸೋದರದೊಂದು ನಡೆ. ಬದುಕಿದ್ದಾಗಲೇ ಸ್ವಲ್ಪ ಕಾಲ ಸತ್ತು ನೋಡಬೇಕೆಂಬಾಸೆ, ನುಡಿದಷ್ಟನ್ನು ನಡೆಯಲು ನಡೆದಿದ್ದನ್ನು ನುಡಿಯಲು ಇಡಿಯಾಗಿ ಸತ್ತು ಹುಟ್ಟಬೇಕೆಂಬ ಕನಸು. ಅಂತರ್ಮುಖಿಯಾಗಲು ಹೊರಟಿದ್ದೇನೆ, ಅಲ್ಲೇ ಉಳಿಯುವುದಿಲ್ಲ. ಅಂತಃಸತ್ವದೊಂದಿಗೆ ಮತ್ತೆ ಮರಳುತ್ತೇನೆ, ನಿಮ್ಮನ್ನು ಸೇರಿಕೊಳ್ಳುತ್ತೇನೆ. ನೀವಿತ್ತ ಗೌರವದ ಪದವಿಯನ್ನು ಮುಡಿಗೇರಿಸಿಕೊಳ್ಳದೆ ಕನ್ನಡಿಗರ, ಭಾರತೀಯರ ನವೋದಯಕ್ಕೆ, ಸರ್ವೋದಯಕ್ಕೆ, ಜೀವ ತೆತ್ತ ಮಾನವತಾನಿಷ್ಠರ ಪದದಡಿಗೆ ಸಮರ್ಪಿಸುವೆ. ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಚಿದಂಬರಾಶ್ರಮ 1945ರಲ್ಲಿ ಜನಿಸಿದರು. ಸ್ವಾಮೀಜಿಯವರು ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ವಾರಣಾಸಿಯ ಕಾಶಿ ವಿದ್ಯಾಪೀಠದಿಂದ 1978ರಲ್ಲಿ ಪಡೆದಿರುವರು. ಸ್ವಾಮೀಜಿಯವರು ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದು ಬೀದರಿನ ಸಿದ್ಧಾರೂಢ ಮಠದ ಶ್ರೀ ಚಿದಂಬರಾಶ್ರಮದ ಸ್ಥಾಪಕರಾಗಿರುವುದಲ್ಲದೆ ಭಾರತೀಯ ಸಾಂಸ್ಕೃತಿಕ ಮಂಡಳಿಯ ಸ್ಥಾಪಕರೂ ಆಗಿದ್ದಾರೆ. ಪೂಜ್ಯರು ಅಳವಡಿಸಿಕೊಂಡಿರುವ ದೈವತ್ವ, ದೈವಭಕ್ತಿ, ದೈವಿಕ ಪ್ರೀತಿ, ನಿಜಾನಂದ, ಸಾಮಾಜಿಕ ಅರಿವು, ಮಾನವತೆ, ನಂಬುಗೆ, ದೃಢ ನಿರ್ಧಾರ, ವೈರಾಗ್ಯ ಮತ್ತು ತ್ಯಾಗ ಗುಣಗಳಿಂದ ಆಧ್ಯಾತ್ಮಿಕ ಸಾಹಿತ್ಯಕ್ಕೆ ಅಮೋಘ ಕೊಡುಗೆಯನ್ನು ನೀಡಿದ್ದಾರೆ. ಶ್ರೀಗಳು ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಭಕ್ತಿಯ ಮುಖಾಂತರ ಮಹಾ ಬೆಳಗನ್ನು ಕಂಡವರಾಗಿದ್ದಾರೆ. ಸ್ವಾಮೀಜಿಯವರು ಅನೇಕ ಧರ್ಮ ಗ್ರಂಥಗಳನ್ನು ರಚಿಸಿದ್ದಾರೆ. ಶ್ರೀಗಳು ಅನೇಕ ವಿಶೇಷ ಪ್ರಶಸ್ತಿಗಳನ್ನು ಪಡೆದವರಾಗಿದ್ದು ಇವುಗಳಲ್ಲಿ ಶಿವಾದ್ವೈತ ಭೂಷಣ, ವೇದಾಂತ ವಾಗೀಶ, ಗೀತೋತ್ತಮ, ವೇದಾಂತ ಆಚಾರ್ಯ, ಆರೂಢ ಶ್ರೀ, ಭಾಗವತ ಪೂಜ್ಯಪಾದ ಆದಿಶಂಕರಾಚಾರ್ಯ ಮತ್ತು ಶಂಕರ ಕಿಂಕರ ಪ್ರಶಸ್ತಿಗಳು ಪ್ರಮುಖವಾಗಿವೆ. ಹಿಂದೂ ಧರ್ಮದ ಜಾಗೃತಿಗಾಗಿ ಪೂಜ್ಯರು ಇಂಗ್ಲೆಂಡ್, ಅಮೆರಿಕ, ಕೆನಡಾ, ಸಿಂಗಾಪುರ, ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ಸಾಮಾಜಿಕ ಉದ್ಧಾರಕ್ಕಾಗಿ ಶ್ರೀಗಳು ಹೊಂದಿರುವ ಕಾಳಜಿ ಅನುಪಮವಾದುದು. ಜನರ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಯ ಬೀಜವನ್ನು ಬಿತ್ತಲು ಶ್ರೀಗಳು 1981-82ರಲ್ಲಿ ಶ್ರೀ ಚಿದಂಬರ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಅದರಡಿಯಲ್ಲಿ ಅನೇಕ ಶಾಲೆ, ಕಾಲೇಜು, ವಿದ್ಯಾರ್ಥಿ ನಿಲಯ ಹಾಗೂ ಆಸ್ಪತ್ರೆಗಳನ್ನು ನಡೆಸುತ್ತಿದ್ದಾರೆ. ಶ್ರೀಗಳು ಬೀದರ್, ಆಲೂರು, ಭೀಮರಾಯನಗುಡಿ, ಸಾಂಗ್ಲಿ, ಕಲಬುರಗಿ, ರಾಂಪುರ, ಧಾರವಾಡ, ಮುಂಬೈ, ನಾಗ್ಪುರ ಹಾಗೂ ಮಹಾಲಿಂಗಪುರಗಳಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗಾಗಿ ಆಶ್ರಮ, ಮಠ ಮತ್ತು ದೇವಸ್ಥಾನಗಳನ್ನು ಸ್ಥಾಪಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಪೂಜ್ಯರು ಅನೇಕ ಪ್ರವಚನಗಳನ್ನು ನೀಡಿದ್ದಾರೆ. ಪೂಜ್ಯರು ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಲ್ಲಿಸಿರುವ ಅಮೋಘ ಸೇವೆಯನ್ನು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ 37ನೇ ಘಟಿಕೋತ್ಸವದಲ್ಲಿ ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಗಿದೆ.
ವೀರಭದ್ರಪ್ಪ ಗಾದಗಿಯವರು ಸಂಗೀತ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಗೈದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಮಾಡಿದವರಾಗಿದ್ದಾರೆ. ಶ್ರೀಯುತರು ದಿನಾಂಕ 15 ಜನವರಿ 1938ರಂದು ಮಾಯಾಕೋಡ್ ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹಾಗೂ ಹಿಂದಿ ಪ್ರಚಾರ ಸಭಾದಿಂದ ಹಿಂದಿ ಭೂಷಣ ಪದವಿಯನ್ನು ಪಡೆದಿರುತ್ತಾರೆ. ಶಾಸ್ತ್ರೀಯ ಸಂಗೀತದ ತರಬೇತಿ, ಬೋಧನೆ ಮತ್ತು ಪ್ರದರ್ಶನವನ್ನು ಸಮಗ್ರ ಭಾರತವಲ್ಲದೆ ಅಮೆರಿಕ ಹಾಗೂ UAEಗಳಲ್ಲಿ ನೀಡಿದ ಅಪಾರ ಅನುಭವ ಇವರದಾಗಿದೆ. ಪಂಡಿತ್ ಗಾದಗೆಯವರು ಗ್ವಾಲಿಯರ್ ಘರಾಣ ಗುಂಪಿಗೆ ಸೇರಿದ್ದು ಶಾಸ್ತ್ರೀಯ ಹಾಗೂ ಅರೆ ಶಾಸ್ತ್ರೀಯ ಗಾಯನ ಕಲೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಭಜನ್, ತುಮರಿ, ದಾದ್ರಾಗಳಲ್ಲಿ ಪ್ರಾವೀಣ್ಯತೆ ಪಡೆದಿರುವುದಲ್ಲದೆ ಕೊಳಲು, ಹಾರ್ಮೋನಿಯಂ ಮತ್ತು ಸ್ವರಮಂಡಲದಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದವರಾಗಿದ್ದಾರೆ. ಭಾರತೀಯ ಶಾಸ್ತ್ರೀಯ ಸಂಗೀತ, ಕಲೆ ಹಾಗೂ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕಾಗಿ ಸಂರಕ್ಷಿಸುವ ಶಾಶ್ವತ ಅನ್ವೇಷಣೆಯಲ್ಲಿ ತೊಡಗಿದ್ದು ನವ ಪೀಳಿಗೆಗೆ ಸಂಗೀತದ ಜ್ಞಾನವನ್ನು ದಾರಿ ಎರೆದಿದ್ದಾರೆ. ಶ್ರೀ ಗಾದಗೆಯವರು ಭಾರತ ಹಾಗೂ UAEಗಳಲ್ಲಿ ಶಾಸ್ತ್ರೀಯ ಗಾಯನ ಹಾಗೂ ವಾದ್ಯ ಕಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿದ್ದಾರೆ. ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಶಾಂಡಿಯೋಗಾದಲ್ಲಿ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಆಶ್ರಯದಲ್ಲಿ ಉನ್ನತ ಮಟ್ಟದ ಕಲಾಕಾರರಿಗೆ ಅವರ ಸಂಗೀತ ಸಾಧನೆಯಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ತ್ಯಾಗರಾಜ ಭವನದಲ್ಲಿ ಜರುಗಿದ ಕೋಲ್ಕತ್ತಾ ಮ್ಯೂಸಿಕಲ್ ಫೆಸ್ಟ್ ಸೇರಿದಂತೆ ಭಾರತದ ಉದ್ದಗಲಕ್ಕೂ ಅನೇಕ ಸಾರ್ವಜನಿಕ ಪ್ರದರ್ಶನಗಳನ್ನು ನೀಡಿರುತ್ತಾರೆ. ಬೀದರ್ ಮತ್ತು ಜೈರಾಬಾದ್ನಲ್ಲಿ ಸಂಗೀತ ಕಲಾಮಂದಿರ ಮತ್ತು ಸಮುದಾಯ ಸಂಗೀತ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ವಿವಿಧ ವರ್ಗಗಳ ವಿದ್ಯಾರ್ಥಿಗಳ ಸಂಗೀತವನ್ನು ಗಂಭೀರ ಹವ್ಯಾಸವನ್ನಾಗಿ ಅಳವಡಿಸಿಕೊಳ್ಳಲು ಪ್ರೇರೇಪಿಸಿದ್ದಾರೆ. ಶ್ರೀಯುತರು ಬೀದರ್ನಲ್ಲಿ ಮಕ್ಕಳಿಗಾಗಿ ಸಂಗೀತ ಶಾಲೆಯನ್ನು ಕೂಡ ನಡೆಸಿಕೊಡುತ್ತಿದ್ದಾರೆ. ಶ್ರೀಯುತರು ಶಿವರಂಜನಿ ಎಂಬ ಹಿಂದಿ ಕವಿತೆಯನ್ನೊಳಗೊಂಡು ಗ್ರಂಥವನ್ನು ಪ್ರಕಾಶಿಸಿದ್ದು ಇದರ ಮುಖಾಂತರ ಸಾಮಾಜಿಕ ಹಾಗೂ ಮಾನವೀಯ ಮೌಲ್ಯಗಳನ್ನು ಸಮಾಜದಲ್ಲಿ ಎತ್ತಿ ಹಿಡಿಯುವಲ್ಲಿ ಸಂಗೀತದ ಪ್ರಭಾವವನ್ನು ವಿಶ್ಲೇಷಿಸಿದ್ದಾರೆ. ಓಂ ನಾದ ಬ್ರಹ್ಮ ಹಾಗೂ ನಾದ ಸರಸ್ವತಿ ಎಂಬ ಕನ್ನಡ ಕವಿತೆಗಳ ಗ್ರಂಥವನ್ನು ಬರೆದು ಸಂಗೀತ ಮತ್ತು ನಿಸರ್ಗದ ಅನ್ವೇಷಣೆಯನ್ನು ಕೈಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಒಳಗೊಂಡಂತೆ ಅನೇಕ ಪ್ರಶಸ್ತಿಗಳಿಗೆ ಶ್ರೀಯುತರು ಭಾಜನರಾಗಿದ್ದಾರೆ. ಅವುಗಳಲ್ಲಿ ಸಂಗೀತ ರತ್ನ, ಸಂಗೀತ ಪ್ರಭಾಕರ, ಕೃಷಿ ಋಷಿ, JSP ಸಂಗೀತ ಪ್ರಶಸ್ತಿಗಳು ಪ್ರಮುಖವಾದವುಗಳು. ಶ್ರೀಯುತರು ಸಂಗೀತ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅಮೋಘ ಸೇವೆಯನ್ನು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ 37ನೇ ಘಟಿಕೋತ್ಸವದಲ್ಲಿ ಪಂಡಿತ್ ವೀರಭದ್ರಪ್ಪ ಗಾದಗಿಯವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಗಿದೆ. ಗೌರವ ಡಾಕ್ಟರೇಟ್ ಪದವಿ ಪ್ರದಾನ. Doctor of Philosophy, Master of Philosophy, Master of Arts, Master of Fine Arts, Master of Music, Master of Visual Arts, Bachelor of Visual Arts, Bachelor of Fine Arts, Bachelor of Postgraduate Diploma in Vachana Sahitya, Postgraduate Diploma in Nataka Sahitya ಮತ್ತು ರಂಗಭೂಮಿ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಪಾಲಿ ಆ್ಯಂಡ್ ಬುದ್ಧಿಸ್ಟ್ ಸ್ಟಡೀಸ್ ಹಾಗೂ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಸಂಸ್ಕೃತ ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎದ್ದು ನಿಲ್ಲಲಿ. ಸ್ಟೂಡೆಂಟ್ಸ್ ಪ್ಲೀಸ್ ಸ್ಟ್ಯಾಂಡ್ ಅಪ್. ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಸ್ಟೂಡೆಂಟ್ಸ್ ಪ್ಲೀಸ್ ಸ್ಟ್ಯಾಂಡ್ ಅಪ್. ಮಾನ್ಯರೇ, ಡಾಕ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಆರ್ಟ್ಸ್, ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್, ಮಾಸ್ಟರ್ ಆಫ್ ಮ್ಯೂಸಿಕ್, Master of Visual Arts, Bachelor of Arts, Bachelor of Fine Arts, Bachelor of Visual Arts, Postgraduate Diploma in Vachana Sahitya, Postgraduate Diploma in Nataka ಮತ್ತು ರಂಗಭೂಮಿ, Postgraduate Diploma in Pali and Buddhist Studies ಹಾಗೂ Postgraduate Diploma in ಸಂಸ್ಕೃತ ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ತಮ್ಮೆದುರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ನಾನು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು. ಸಮಾಜ ವಿಜ್ಞಾನ ಕಾಯ್ದೆ ಅಭ್ಯರ್ಥಿಗಳನ್ನು ಪ್ರಸ್ತುತಪಡಿಸುವುದು. ಡಾಕ್ಟರ್ ಆಫ್ ಫಿಲಾಸಫಿ,
Master of Philosophy, Master of Arts in History, Economics, Political Science, Sociology, Postgraduate Diploma in Journalism and Mass Communication, Postgraduate Diploma in Television Studies and Postgraduate Diploma in Ambedkar Studies ಮತ್ತು ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ ಸೋಷಿಯಲ್ ಸೈನ್ಸ್ ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎದ್ದು ನಿಲ್ಲಲಿ. ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಹಿಸ್ಟ್ರಿ, ಎಕಾನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಸೋಷಿಯಲ್ ವರ್ಕ್, ಸೈಕಾಲಜಿ, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ವುಮೆನ್ ಸ್ಟಡೀಸ್, ಮಾಸ್ಟರ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, Postgraduate Diploma in Journalism and Mass Communication, Postgraduate Diploma in Television Studies, ಹಾಗೂ Postgraduate Diploma in Ambedkar Studies ಮತ್ತು ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ ಸೋಷಿಯಲ್ ಸೈನ್ಸ್ ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ತಮ್ಮೆದುರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ನಾನು ತಮ್ಮನ್ನು ಪ್ರಾರ್ಥಿಸುತ್ತೇನೆ. Philosophy, Master of Philosophy, Master of Science in Applied Electronics, Instrumentation Technology, Biochemistry, Biotechnology, Botany, Chemistry, Organic Chemistry, Computer Science, Environmental Science, Material Science, Mathematics, Microbiology, Physics, Statistics, Zoology, Bachelor of Science ಮತ್ತು Postgraduate Diploma in Computer Programming and System Analysis, Postgraduate Diploma in Computer Applications, Postgraduate Diploma in Animation, Postgraduate Diploma in Geoinformatics, Postgraduate Diploma in Nanoscience and Technology, Postgraduate Diploma in Embedded Systems and Application ಹಾಗೂ Postgraduate Diploma in Microtechnology and Bioprocessing Engineering ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳು ಎದ್ದು ನಿಲ್ಲಲಿ. ಮಾನ್ಯರೇ, Doctor of Philosophy, Master of Philosophy, Master of Science in Applied Electronics, Instrumentation Technology, Biochemistry, Biotechnology, Botany, Chemistry, Organic Chemistry, Computer Science, Environmental Science, Material Science, Mathematics, Microbiology, Physics, Statistics, Zoology, Bachelor of Science, Postgraduate Diploma in Computer Programming and System Analysis, Postgraduate Diploma in Computer Applications, Postgraduate Diploma in Animation, Postgraduate Diploma in Geoinformatics, Postgraduate Diploma in Nanoscience and Technology, Postgraduate Diploma in Embedded Systems and Application ಹಾಗೂ Postgraduate Diploma in Microtechnology and Bioprocessing Engineering ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ತಮ್ಮೆದುರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ತಮ್ಮನ್ನು ಪ್ರಾರ್ಥಿಸಿದ್ದೇನೆ. Postgraduate Diploma in Tourism and Travel Management, Bachelor of Commerce, Bachelor of Business Management ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎದ್ದು ನಿಲ್ಲಲಿ. ಮಾನ್ಯರೇ, Doctor of Philosophy, Master of Philosophy, Master of Commerce, Master of Finance and Control, Master of Business Administration, Master of Tourism Administration, Postgraduate Diploma in Business Management, Postgraduate Diploma in Hospital Management, Postgraduate Diploma in Tax Management, Postgraduate Diploma in Tourism and Travel Management, Bachelor of Commerce, Bachelor of Business Management ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ತಮ್ಮೆದುರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ
ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ನಾನು ತಮ್ಮನ್ನು ಪ್ರಾರ್ಥಿಸುತ್ತೇನೆ. Bachelor of Education, Master of Physical Education, Bachelor of Physical Education, Post Graduate Diploma in Yoga ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎದ್ದು ನಿಲ್ಲಲಿ. ಮಾನ್ಯರೇ, Doctor of Philosophy, Master of Philosophy, Master of Education, Bachelor of Education, Master of Physical Education, Bachelor of Physical Education, Post Graduate Diploma in Yoga ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ತಮ್ಮೆದುರಿಗೆ ಪ್ರಾರ್ಥಿಸುತ್ತೇನೆ. ಎದ್ದು ನಿಲ್ಲಲಿ. ಮಾನ್ಯರೇ, ಡಾಕ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಲಾ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ತಮ್ಮೆದುರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪದವಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ನಾನು ತಮ್ಮನ್ನು ಪ್ರಾರ್ಥಿಸುತ್ತೇನೆ. ನನಗೆ ದತ್ತವಾಗಿರುವ ಅಧಿಕಾರದಂತೆ ಈ ವಿಶ್ವವಿದ್ಯಾಲಯದ ಕಲಾ, ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಾಣಿಜ್ಯ ಮತ್ತು ನಿರ್ವಹಣಾ, ಶಿಕ್ಷಣ ಮತ್ತು ಕಾನೂನು ನಿಕಾಯಗಳ ವಿವಿಧ ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಸ್ವೀಕರಿಸಿದ್ದೇನೆ. ನಿಮ್ಮ ಬದುಕಿನಲ್ಲಾಗಲಿ ಮಾತುಕತೆಯಲ್ಲಾಗಲಿ ಸದಾ ಈ ಪದವಿಗಳಿಗೆ ಅನುಗುಣವಾದ ರೀತಿಯಲ್ಲಿ ನೀವು ವರ್ತಿಸಬೇಕೆಂದು ಆದೇಶ ನೀಡುತ್ತೇನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪಟ್ಟಿಯಲ್ಲಿ ನಮೂದಿಸಿರುವಂತೆ ಆದರೆ ಘಟಿಕೋತ್ಸವದಲ್ಲಿ ಉಪಸ್ಥಿತರಿಲ್ಲದ ಮಿಕ್ಕೆಲ್ಲ ಅಭ್ಯರ್ಥಿಗಳನ್ನು ಆಯಾ ಪದವಿಗಳಿಗೆ ಮಾನ್ಯ ಕುಲಪತಿಗಳು ಸ್ವೀಕರಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನನಗೆ ದತ್ತವಾಗಿರುವ ಅಧಿಕಾರದಂತೆ ಪಟ್ಟಿಯಲ್ಲಿ ನಮೂದಿಸಿರುವಂತೆ ಆದರೆ ನಮೂದಿತ ಅರ್ಜಿಯಲ್ಲಿ ಅರ್ಜಿ ಸಲ್ಲಿಸಿದ ಘಟಿಕೋತ್ಸವದಲ್ಲಿ ಉಪಸ್ಥಿತರಿಲ್ಲದ ಮಿಕ್ಕೆಲ್ಲ ಅಭ್ಯರ್ಥಿಗಳನ್ನು ಆಯಾ ಪದವಿಗಳಿಗೆ ನಾನು ಅಂಗೀಕರಿಸಿದ್ದೇನೆ. ಈಗ ಮಾನ್ಯ ಕುಲಪತಿಗಳಿಂದ ತೈತ್ತರೀಯ ಉಪನಿಷತ್ತಿನ ಅನುಶಾಸನದ ವಾಚನ. ಅನುಶಾಸನ: ಸತ್ಯಂ ಪದ, ಸತ್ಯವನ್ನು ನುಡಿ, ಸ್ಪೀಕ್ ದ ಟ್ರೂತ್, ಧರ್ಮಂ ಚರ, ಧರ್ಮದಿಂದ ನಡೆ, ಲೈವ್ ರೈಟಿಂಗ್ಸ್ಲಿ, ಸದ್ವಯಾತ್ಮ ಪ್ರಮಾದ, ಅಧ್ಯಯನವನ್ನು ಬಿಡಬೇಡ, ಡು ನಾಟ್ ನೆಗ್ಲೆಕ್ಟ್ ದ ಪರ್ಸ್ಯೂಟ್ ಆಫ್ ನಾಲೆಡ್ಜ್, ಮಾತೃದೇವೋಭವ, ತಾಯಿಯನ್ನು ದೇವರೆಂದು ಪ್ರೀತಿಸು, ಲವ್ ಯುವರ್ ಮದರ್ ಆಸ್ ಗಾಡ್, ಪಿತೃದೇವೋಭವ, ತಂದೆಯನ್ನು ದೇವರೆಂದು ಪೂಜಿಸು, ಅಡೋರ್ ಯುವರ್ ಫಾದರ್ ಆಸ್ ಗಾಡ್, ಆಚಾರ್ಯ ದೇವೋಭವ, ಗುರುವನ್ನು ದೇವರೆಂದು ಗೌರವಿಸು, ರೆಸ್ಪೆಕ್ಟ್ ಯುವರ್ ಟೀಚರ್ ಆಸ್ ಗಾಡ್, ಅತಿಥಿ ದೇವೋಭವ, ಅತಿಥಿಯನ್ನು ದೇವರೆಂದು ಸತ್ಕರಿಸು, ಆನರ್ ಯುವರ್ ಗೆಸ್ಟ್ ಆಸ್ ಗಾಡ್, ಐಷ ಆದೇಶ, ಇದು ಅಪ್ಪಣೆ, ದಿಸ್ ಇಸ್ ದ ಕಮಾಂಡ್, ಐಷ ಉಪದೇಶ, ಇದು ಉಪದೇಶ, ದಿಸ್ ಇಸ್ ದಿ ಇನ್ಸ್ಟ್ರಕ್ಷನ್. ಈ ದಿನದ 37ನೇ ಘಟಿಕೋತ್ಸವದ ಅಂಗವಾಗಿ ಕಾನ್ವೊಕೇಶನ್ನ ಚೀಫ್ ಗೆಸ್ಟ್ ಆಗಿ ಬಂದಿರತಕ್ಕಂಥ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರನ್ನು ನಾನು ಅತ್ಯಂತ ನಮ್ರತೆಯಿಂದ ಸ್ವಾಗತಿಸುತ್ತಾ ಅವರನ್ನು ಪರಿಚಯ ಮಾಡಲಿಕ್ಕೆ ಬಹಳ ತುಂಬ ಸಂತೋಷದಿಂದ ನಾನು ಅವರನ್ನು ಪರಿಚಯಿಸ್ತಾ ಇದ್ದೇನೆ. ಐ ಹ್ಯಾವ್ ದ ಗ್ರೇಟ್ ಪ್ಲೆಜರ್ ಟು ಇಂಟ್ರೊಡ್ಯೂಸ್ ಟುಡೇ ಎಸ್ಟೀಮ್ಡ್ ಚೀಫ್ ಗೆಸ್ಟ್ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್, former Director of Central Food Technological Research Institute CFTRI, presently the Scientific Chair of International Union of Food Science and Technology of Sciences. Dr. Vishweshwarya Prakash was born on 23rd November in 1951 at Mysore, India. He had his Bachelor of Science, Master of Science and PhD in 1976 from University of Mysore. On a fellowship, he went to the USA in 1976 and did postdoctoral research at Texas Medical Center and Houston in Brandeis University, Boston till 1980. He returned to India during 1981 as a pool officer of Council of Scientific and Industrial Research CSIR at Central Food Technological Research Institute CFTRI. He rose to the position of Director of Central Food Technological Research Institute, Mysore in 1994 and headed the center for 13 years till his appointment as Director General of CSIR in December 2006 and was supposed to take charge in January 2007 but did not assume the office. Dr. Vishweshwarya Prakash is currently the Scientific Chair of International Union of Food Science and Technology, Vice President of International Union of Nutritional Sciences, President of International Society of Nutraceutical,
and the Nutritional and Neutrals, ISNANN, India, and Honorable Chairman, India Region of European Hygienic Engineering Design Group, Germany. He served as a former director of CFTRI Mysore and as distinguished scientist of CSIR India. He has received more than 70 national and international awards, including one of High Civilian Award Padma Shri from Government of India and coveted Shanti Swarup Bhatnagar Award for Science and Technology, and Rajyotsava Award and several Lifetime Achievement Awards from various organizations like AAFPA, FICCI, and both in India and abroad. He is currently serving in the editorial board of many food science and technology and nutritional journals, and also in the editorial board of many books. He is also a visiting professor of Saigon Technology University, Vietnam, and Jiaxing Gongsun University and Hangzhou, China, and honorable member of Global Phytonutrient Society, Tokyo, Japan. He was a former president of Nutrition Society of India, former coordinator, United Nations of University at CFTRI, former director of Directorate of Research, Innovation and Development, former director of Center for Management Studies, JSS Institution, and former chair of panel of nutraceutical and members. Many scientific committees in FSAI, Government of India, New Delhi, and he is honorable member of Scientific Board of ILSI India since 1995. Dr. Prakash, the scientific contribution in the area of food science, food technology, food safety, food regulation, chemistry and biochemistry of food products, development, food biotechnology, nutraceuticals, prevention of food losses and waste, reach out of nutrition is vast and in-depth with new innovation and technology in the foreground. Dr. Prakash is much sought after person in many forums and committees nationally and globally for his latest knowledge in the above field. Dr. Prakash has on date 201 12 peer-reviewed research publications, 55 patents, filed 50 PhD degree, some are masters, guided and 780 plus keynote and chief guest and convocation address delivered, and is the author of 14 books and 12 more books are in the pipeline. His keen interest in social endeavor of food safety, food and nutrition security, and reach out and has regular contributed to various professional leading magazines, and being media, survey persons reaches out to the public the message of science for adopting a healthy lifestyle for wellness. He continues to strive hard for a sustainable solution for minimizing food losses and waste, undernutrition, poverty, and hunger globally, and even more so nationally, and firmly believes scale-up in engineering solutions, which are the key to solving many scientific problems and make it a success. He is a very widely traveled across various R&D institutions, academia, and industries globally. And he is a fellow of 8 academies nationally and globally, including the Royal Society of Chemistry, UK. I have a great honor and pleasure in inviting such a distinguished scientist of CSIR India, former director of CFTRI, Dr. Prakash has received more than 70 national and international awards, including one of the highest civilian award, Padma Shri, as I told, from Government of India, and co-invented Shanti Swarup Bhatnagar Award. Science and Technology, presently the Scientific Chair of International Union of Food Science and Technology, to deliver the 37th Annual Convocation Address of this great university. Once again, on behalf of the university, sir, I welcome you for the 37th Annual Convocation, and I request you to deliver the Convocation Address. Thank you very much, sir. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 37ನೇ ಘಟಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಮತ್ತು ಈ ಸುಂದರ ವಾತಾವರಣವಾಗಿ ತುಂಬಿರುವ ಸಭಾಂಗಣದಲ್ಲಿ ಇಂದು ಶುಕ್ರವಾರ ಮಾರ್ಚ್ 15, 2019 ಘಟಿಕೋತ್ಸವದ ಭಾಷಣ ಮಾಡಲು ನನಗೆ ಸಿಕ್ಕಿರುವ ಈ ಅವಕಾಶ ಅತ್ಯಂತ ವೈಯಕ್ತಿಕ ಆನಂದವನ್ನು ನನಗೆ ಉಂಟು ಮಾಡಿದೆ. ಗೌರವ ಹಾಗೂ ಸುಯೋಗವೆಂದು ಇದನ್ನು ಭಾವಿಸುತ್ತೇನೆ ನಾನು. ಈ ದಿನದಂದು ವಿಶ್ವವಿದ್ಯಾಲಯದ ಕುಲಪತಿಗಳು, ಶಿಕ್ಷಕ ವೃಂದದವರು, ಸಿಬ್ಬಂದಿ ವರ್ಗಗಳು ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಅವರ ತಂದೆ ತಾಯಿಗಳಿಗೆ ಮತ್ತು ಅವರ ಗುರುಗಳಿಗೆ ನನ್ನ ಹಾರ್ದಿಕ ಅಭಿನಂದನೆ. ಈ ಒಂದು ಘಟಿಕೋತ್ಸವದಲ್ಲಿ 29,183 ವಿದ್ಯಾರ್ಥಿಗಳು ತಮ್ಮ ಕಷ್ಟಪಟ್ಟು ಕೆಲಸ ಮಾಡಿ
ಡಿಗ್ರಿಗಳನ್ನ ಇವತ್ತು ಅವರು ಸಂಪಾದಿಸಿಕೊಂಡಿದ್ದಾರೆ. ಅದರಿಂದ ಸುಮಾರು ಒಂದು 60,000 ತಂದೆ ತಾಯಿಗಳು ಅಂದರೆ ಅಷ್ಟೇ ಆ ಒಂದು ಆನಂದದಲ್ಲಿ ತುಂಬಿರ್ತಾರೆ. ಎಲ್ಲರೂ ಪಾಪ ಇವತ್ತು ಬರೋಕ್ಕಾಗಿಲ್ಲದೆ ಇರ್ಬೋದು ಇಲ್ಲಿ, ಆದರೂ ಕೂಡ ಅವ್ರಿಗೂ ಕೂಡ ಈ ಒಂದು ನಿಜವಾದ ಒಂದು ಸಂಘಟನೆಯಲ್ಲಿ ನನ್ನ ಅಭಿನಂದನೆಗಳನ್ನು ಕಳಿಸ್ತೀನಿ. ನಮ್ಮ ಈ ಕಲಬುರಗಿಯಲ್ಲಿ ಭಾಳ ಮುಖ್ಯವಾದದ್ದು ಏನು ಅಂದರೆ, in congratulating the state of Karnataka for taking the pride of establishing a full-fledged university nearly 4 decades ago in Kalaburgi, it has set itself into a newer dimension of climbing to higher heights to give the importance to this region. It is very, very important that the fond hope of the visionaries nearly 40 years back is today shining very well, and those who are still alive, who are really instrumental in making this university come, would be more than happy to see such a vast gathering and so many courses where children are getting degree, and we are proud of Kalaburgi in this. In this situation, the standards of this university almost gives a role model to other universities, not only in India but elsewhere in the world, in Karnataka. And my congratulations to the university and the Vice Chancellor of this university, as well as the former Vice Chancellors of the university, on this significant achievement at this very important ಮತ್ತು ಮುಖ್ಯವಾದ ಕ್ಷೇತ್ರವಾದ ಕಲಬುರಗಿಯಲ್ಲಿ. Let me divide my talk into 3 segments, as I have only 16 minutes. The first aspect will address how does one attempt to develop a world-class university. This will be followed by addressing the strategies to work in area of higher education to link farm to folk. Folk ಅಂದರೆ FORK ಅಲ್ಲ, FOLK ಅಂದರೆ ನಮ್ಮ ರೈತ ಬಾಂಧವರ ಮಿತ್ರರು ಹೇಗೆ ನಮಗೆ ದಿವಸ ಅನ್ನ ಕೊಟ್ಟು ಈ ಒಂದು ನಮ್ಮ ಈ ಒಂದು ಘಟಿಕೋತ್ಸವದ ತನಕ ನಮ್ಮ ಮಕ್ಕಳನ್ನ ನಮ್ಮನ್ನು ತಂದಿದ್ದಾರೋ ಅವ್ರನ್ನ ನಾವು ಇವತ್ತು ಜ್ಞಾಪಕ ಮಾಡ್ಕೋಬೇಕಾಗಿದೆ ಇಲ್ಲಿ. ಯಾಕೆಂದರೆ ಇದು ಒಂದು ಮುಖ್ಯವಾದ ವಿಷಯ. ಈ ವಿಷಯದಲ್ಲಿ it is very important to also remember innovations in higher education. I always know that a scientist like me talking about social science is a very surprising aspect maybe. But today I will put more effort in bringing about the education and its value to social life. ಅಂದರೆ ನಮ್ಮ ಪ್ರಾಪಂಚಿಕ ಒಂದು ವಿಜ್ಞಾನದಲ್ಲಿ ನಮ್ಮ ನಿಜವಾದ ವಿಜ್ಞಾನ ಹೇಗೆ ಅದಕ್ಕೆ ಸೇರಿಕೊಂಡು ಅಳವಡಿಸ್ಕೊಂಡು ಮುಂದೆ ಹೋಗುತ್ತೆ, ಹೇಗೆ ನಮ್ಮನ್ನು ಒಂದು ಸರಿ ಮನುಷ್ಯನಾಗಿ ಮಾಡುತ್ತೆ ಅನ್ನೋದು ಇವತ್ತಿನ ನನ್ನ ಒಂದು ಕುತೂಹಲ ಪ್ರಶ್ನೆ. ಅದಕ್ಕೆ ಹಲವಾರು ಉತ್ತರಗಳಿರ್ಬೋದು. ನನ್ನಿಂದ ಒಂದು 2 ಉತ್ತರಗಳನ್ನ ಹೇಳಬಯಸ್ತೀನಿ. There is no shortcut for success and there are no magic words, and therefore one should introspect oneself in seeing how first-class world education will really make India go forward in its economy, in its view, with minimal resources. ನಮ್ಮ ದೇಶದಲ್ಲಿ ನಮಗೆ ಕಮ್ಮಿ ರಿಸೋರ್ಸಸ್ ಇರೋದ್ರಿಂದ ನಾವು ಅದನ್ನು ಉಪಯೋಗಿಸ್ಕೊಂಡು ಹೆಚ್ಚು ಹೇಗೆ ಮಾಡಬೇಕು ಅಂತ ಒಂದು ನಿಜವಾದ ಈ ವಿಷನರಿ ಒಂದು ಮುಖ್ಯವಾದ ಅಂಶವನ್ನು ನಾವಿವತ್ತು ಪರಿಗಣಿಸಬೇಕು. ಇನ್ ಡೂಯಿಂಗ್ ಸೊ ಹೌ ಡಸ್ ಒನ್ ಕ್ರಿಯೇಟ್ ಜಾಬ್ಸ್? ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಮ್ಮಲ್ಲಿ 29,183 ಗ್ರ್ಯಾಜುಯೇಟ್ಸ್ಗಳು ಕೆಲಸಕ್ಕಾಗಿ ಕಾಯ್ದು ನಿಂತಿರ್ತಾರೆ. ಸೊ ಅವರು ಏನೇನು ಕೆಲಸ ಮಾಡ್ಬೋದು, ಎಲ್ಲಿಯ ಯಾವ್ಯಾವ ವೃತ್ತಿಯನ್ನು ಅಳವಡಿಸಿಡೋದು ಒಂದು ಯೋಚನೆ ಮಾಡೋದು ಸಹಿ ಅಂತ ನನಗೆ ಅನಿಸುತ್ತೆ. ಈ ಒಂದು ರೀತಿಯಲ್ಲಿ ಇನ್ ದ ಪ್ರೆಸೆಂಟ್ ಎಜುಕೇಷನ್ ಸೆಕ್ಟರ್ millions of young Indians who are studying are going to be lecturers, professors, vice chancellors, deans, and many others. So we must nurture them first into the art of teaching. ಯಾಕೆಂದರೆ ಇವತ್ತು ಉಪಾಧ್ಯಾಯರುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಅದರಿಂದ ನಾವು ಅವ್ರನ್ನ ಏನು ಕೇಳ್ಕೊಳ್ತೀವಿ ಅಂದರೆ, ದಯವಿಟ್ಟು ನೀವು ಕೂಡ ನಿಮ್ಮ ಗುರುಗಳು ಇವತ್ತು ನಿಮ್ಮನ್ನು ಇಲ್ಲಿವರೆಗೂ ತಂದು ದಡ ಸೇರಿಸಿದ್ದಾರೆ,
ಅದೇ ಥರ ನೀವು ಕೂಡ ನಿಮ್ಮ ಒಂದು ಜೀವನದಲ್ಲಿ ಉಪಾಧ್ಯಾಯರ ವೃತ್ತಿಯನ್ನು ಕಡೆಗಣಿಸಬೇಕು. ನೀವು ಉಪಾಧ್ಯಾಯರಾಗಬೇಕು. ಇದರಿಂದ ಈ ಥರ ಕಲಬುರಗಿಯಂಥ ಹಲವಾರು ಯೂನಿವರ್ಸಿಟಿಗಳಲ್ಲಿ ಮುಂದೆ ನಿಮ್ಮ ಮುಂದಿನ ಜನಾಂಗದವರು ಕೂಡ ನಿಮ್ಮಂತೆ ಒಂದು ಡಿಗ್ರಿಯನ್ನು ತಗೊಂಡು ಸಂತೋಷವಾಗಿರಬೇಕು ಅಂತ ಹೇಳಿ ನನ್ನ ಒಂದು ಇಚ್ಛೆ. ದಿ ಇಂಪಾರ್ಟೆನ್ಸ್ ಆಫ್ ಸಚ್ ಅನ್ ಎಜುಕೇಷನ್, ದಿ ಇಂಪಾರ್ಟೆನ್ಸ್ ಆಫ್ ಸಚ್ ಎ ಸಿಸ್ಟಮ್ that comes to our mind in this intellectual capital, I call it Kalaburgi, which is an innovative city in its own capacity, and I am sure this level of maturity to get the degree is essential agenda for any university and is a memorable day in the life of any student. Today, India is comparable to USA, China and Europe in the entire academic environment with the quality of education in several subjects. We really have to look at this from a very different focus point of view and effectively spend every rupee received very beneficially towards the students and towards the faculty. And how do we do this? Dr. Daraskar, in his book on World Class University, he says how more institutions and more number of institutes that are there in the world talk about India and how many more institutions we require. Our models are different. Now 1.3 billion population ge ನಾವು ಅಮೆರಿಕಾ, ಚೈನಾ ಮತ್ತು ಯುರೋಪ್ಗೆ ನಾವು ಕಂಪೇರ್ ಮಾಡೋದು ಬೇಕಾಗಿಲ್ಲ. ನಮ್ಮ ಒಂದು ಮಾಡೆಲ್, ನಮ್ಮ ಒಂದು ಪ್ರತಿಮೆಯನ್ನು ನಾವೇ ಇದು ಮಾಡಿಕೊಂಡು ಮುಂದೆ ಹೋಗಬೇಕು. ಈ ವಿಷಯದಲ್ಲಿ ಭಾಳ ಮುಖ್ಯವಾಗಿ ಏನು ಅಂದರೆ, ದ ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಶೋಸ್ ದಟ್ ದಿ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಈಸ್ ರೈಸಿಂಗ್ ಆ್ಯಂಡ್ ಈಸ್ ಗೋಯಿಂಗ್ ಟು ರೈಸ್ ಫರ್ದರ್, ಆ್ಯಂಡ್ ಐ ಥಿಂಕ್ ವಿ ರಿಕ್ವೈರ್ ದೋಸ್ ಇನ್ಸ್ಟಿಟ್ಯೂಷನ್ಸ್. ಐ ಆಮ್ ಪ್ರೌಡ್ ಕರ್ನಾಟಕ ಇಸ್ ಡೂಯಿಂಗ್ ವೆಲ್ ಇನ್ ಹೈಯರ್ ಎಜುಕೇಷನ್. ಪ್ರತಿಯೊಬ್ಬರು ಕೂಡ ಕರ್ನಾಟಕದ ಜೊತೆ ಧಾವಿಸ್ತಾ ಇರ್ತಾರೆ. ಮಗಳು ಅಥವಾ ಮಗ ಒಂದು ಸ್ಥಿತಿಗೆ ಬಂದರೆ ಕರ್ನಾಟಕಕ್ಕೆ ಹೋಗಪ್ಪ, ಅಲ್ಲಿ ಓದು, ಅಲ್ಲಿ ಒಂದು ವಾತಾವರಣ ಚೆನ್ನಾಗಿದೆ ಅನ್ನೋದು ಹೇಳೋದು ಒಂದು ವಾಡಿಕೆ ಭಾರತ ದೇಶದಲ್ಲಿ. ಅದು ನಮಗೆ ಒಂದು ಹೆಮ್ಮೆಯನ್ನು ತಂದು ಕೊಡುತ್ತೆ. ಇದರಲ್ಲಿ ಏನು ಅಂದರೆ, ಹೌ ಡು ವಿ ಕ್ಯಾಪಿಟಲೈಸ್ ದಿಸ್ ಅಡ್ವಾಂಟೇಜ್ ಲೈಕ್ ಗುಲ್ಬರ್ಗಾ ಯೂನಿವರ್ಸಿಟಿ. ಇದರಲ್ಲಿ ನಮ್ಮ ಈ ಯುವ ಪೀಳಿಗೆ 25 ವರ್ಷದಿಂದ ಕೆಳಗೆ ಇರುವಂಥವರು ಈ ಗುಲ್ಬರ್ಗಾ ಯೂನಿವರ್ಸಿಟಿನಲ್ಲಿ ಗ್ಲೋಬಲಿ ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಿಟಿ ಮಾಡೋದಕ್ಕೆ ಇನ್ನು ಒಂದು 10 ವರ್ಷದಲ್ಲಿ ಒಂದು ಪಥವನ್ನು ಹಾಕಿ ಮುಂದೆ ಹೋಗ್ಬೋದು. ಇದರಲ್ಲಿ ಏನು ಅಂದರೆ, ನಾವು ಈ ಗುಲ್ಬರ್ಗಾ ಯೂನಿವರ್ಸಿಟಿಯನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ತರಬೇಕಾದ್ರೆ ಕಷ್ಟಪಡೋದು. ಈಗಾಗಲೇ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ವೈಸ್ ಚಾನ್ಸಲರ್ ಅವರು ಮತ್ತು ಅವರ ಸಹೋದ್ಯೋಗಿಗಳೆಲ್ಲ. ಬಟ್ ಇನ್ನೂ ಮುಂದೆ ಇದೇ ಥರ ಕಷ್ಟಪಟ್ಟು ಈ ಕಲಬುರಗಿಯಲ್ಲಿರುವ ಗುಲ್ಬರ್ಗಾ ಯೂನಿವರ್ಸಿಟಿನ ವಿಶ್ವ ಪ್ರಾಂತ್ಯ ಎಲ್ಲದರಲ್ಲೂ ಕೂಡ ಜನಗಳು ಮಾತಾಡಬೇಕು. ಈ ಯೂನಿವರ್ಸಿಟಿ ಅಂದರೆ ಏನು, ಇಲ್ಲಿ ಯಾಕೆ ಹೋಗಬೇಕು, ಇಲ್ಲಿ ಪ್ರೈಮ್ ಏರಿಯಾಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಡಿಸೈನ್ ಬರೀ ಮಾತ್ರ ಅಲ್ಲ, ಬಟ್ ಇಲ್ಲಿ ಕೂಡ ಭಾಳ ಇನ್ನಿತರ ಬೇರೆ ತರಹ ಒಂದು ಡಿಗ್ರಿ ಕೂಡ ನಮಗೆ ದೊರಕುತ್ತದೆ. ಇದು ಭಾರತ, ಇದು ಕರ್ನಾಟಕ ಅಂತ ಒಂದು ಹೇಳುವಂಥ ಹೆಮ್ಮೆ ಇವತ್ತು ನಮಗೆ ಬರುವಂಥ ಮಾಡಿದೆ ಈ ಗುಲ್ಬರ್ಗಾ ಯೂನಿವರ್ಸಿಟಿ ಕಲಬುರಗಿಯಲ್ಲಿ. ಇಲ್ಲಿ ದರ್ ಆರ್ ವೇರಿಯಸ್ ವೇಸ್ ಟು ಅಟ್ರಾಕ್ಟ್ ದಿ ಯಂಗ್ಸ್ಟರ್ಸ್ ಟು ಗೌರ್ಮೆಂಟ್ ಇಂಡಸ್ಟ್ರೀಸ್, to entrepreneurs, to private industries, to bankers, joint venture capitalists, investors, financial institutions. ಇದರಲ್ಲಿ ನಾವು ಆಪರೇಷನಲ್ ಲಿಂಕೇಜ್ ಅಂತ ಏನು ಹೇಳ್ತೀವಿ, ಒಂದು ಮ್ಯಾನೇಜ್ಮೆಂಟ್ ಸ್ಟಡಿನಲ್ಲಿ ಏನು ಅಂದರೆ, ಮೋರ್ ಫ್ರಮ್ ಲೆಸ್ ಫಾರ್ ಮೋರ್. ಅಂದರೆ ಒಂದು ಸ್ವಲ್ಪದಿಂದ ಜಾಸ್ತಿ ಮಾಡಿ ಅದಕ್ಕಿಂತ ಜಾಸ್ತಿ ಮಾಡೋವಂಥ ಒಂದು ಇನ್ನೋವೇಷನ್ ನಮ್ಮಲ್ಲಿ ಇವತ್ತು ಹುಟ್ಟಬೇಕಾಗಿದೆ. This involves an open knowledge of interaction, and this interaction will take the entire agenda into various national knowledge network and grid. ನಾವು ಹೇಗೆ ವಿದ್ಯುತ್ ಶಕ್ತಿಯನ್ನು ನ್ಯಾಷನಲ್ ಗ್ರಿಡ್ ಅಂತ ಮಾಡಿದ್ದೀವೋ, ಈ ಎಜುಕೇಷನನ್ನು ಕೂಡ ಒಂದು ನ್ಯಾಷನಲ್ ಗ್ರಿಡ್ ಅಂತ ಮಾಡಿ ನಮ್ಮ ಕರ್ನಾಟಕದಲ್ಲಿ ಆ ಗ್ರಿಡ್ಡಿಂದ ಒಬ್ರಿಗೊಬ್ಬರಿಗೆ ಹೊಣೆದಾರರಾಗಿ ಒಬ್ರಿಗೊಬ್ಬರಿಗೆ ಬೆಂಬಲಿಸ್ಕೊಂಡು ಈ ಒಂದು ಕ್ಯಾಪ್ಟನ್ಸ್ ಆಫ್ ಇಂಡಸ್ಟ್ರಿ ಅಂದರೆ ನಮ್ಮ ಯುವ ಜನಾಂಗ ಬರೀ ಕೆಲಸ ಕೊಡಿ ಅನ್ನೋದೊಂದೇ ಅಲ್ಲ, ತಾವೇ ಒಬ್ಬರು ಉದ್ಯಮ ಕ್ರಾಂತಿಯಾಗಿ ತಾವು ಬೇರೆಯವ್ರಿಗೆ ಕೆಲಸ ಕೊಡುವಂಥ ಒಂದು ನೇತೃತ್ವವನ್ನು ಇವತ್ತು ಅವರು ಯೋಚನೆ ಮಾಡಬೇಕಾಗಿದೆ. ಮೂರನೇದಾಗಿ, ಹೌ ಡು ವಿ ಲಿಂಕ್ ದಿ ಹೈಯರ್ ಎಜುಕೇಷನ್ ಟು ಫಾರ್ಮ್. ಇದು ಭಾಳ ಮುಖ್ಯ.
ನನಗಿವತ್ತು ಮಾಸ್ಟರ್ ಡಿಗ್ರಿ ಸಿಕ್ಕಿದೆ, PhD ಸಿಕ್ಕಿದೆ. ಅದರಿಂದ ನಮ್ಮ ರೈತ ಬಾಂಧವರಿಗೆ ಹೇಗೆ ನನ್ನ ಉಪಯೋಗ ಆಗುತ್ತೆ ಅನ್ನೋದು ನಾವು ಒಂದು ಯೋಚನೆ ಮಾಡಲೇಬೇಕು. ಆ ಯೋಚನೆ 24 ಗಂಟೆ ಕೂಡ ಮಾಡಬೇಕು. The university must also reverberate the requirement of the academic institution to social setup. I am especially so honored that the social science department are doing wonderful work in this university to reach out, not only through arts, commerce, education, law, social sciences at Kalburgi, but also at the postgraduate center at Bidar and Raichur. ಇದು ಬರೀ ಕಲಬುರಗಿಗೆ ನಿಲ್ಲಿಸದೇ ಅಲ್ಲ, ನಮ್ಮ ನೆರೆಹೊರೆಯಲ್ಲಿರುವ ರಾಯಚೂರು ಮತ್ತು ಬೀದರ್ಲ್ಲೂ ಕೂಡ ಈ ಗುಲ್ಬರ್ಗ ಯೂನಿವರ್ಸಿಟಿ ನೆಲೆ ಇದೆ. ಅಲ್ಲಿ ಇರೋ ಜನರು ಕೂಡ ಇದರಿಂದ ಉಪಯೋಗವನ್ನು ಪಡೆಯುತ್ತಿದ್ದಾರೆ. ಇನ್ ಡೂಯಿಂಗ್ ಸೊ, we need to also look at the PhDs produce, the publications in high journal, but most importantly, the top class research must reach the society. ಹೇಗೆ ನಾವು ಈ ನಮ್ಮ ಒಂದು ಡಿಗ್ರಿ ಅಂತ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀವೋ ಅದನ್ನು ನಮ್ಮ ಸಮಾಜಕ್ಕೆ ಹೇಗೆ ನಮ್ಮ ಸೇವೆಯನ್ನು ದೊರಕಿಸಬೇಕು ಅನ್ನೋದು ಯೋಚನೆ ಮಾಡಬೇಕಾಗಿದೆ. ಒನ್ ಶುಡ್ ಆಲ್ಸೋ ನಾಟ್ ವರಿ ಅಬೌಟ್ ಲ್ಯಾಮೆಂಟಿಂಗ್ ನಮ್ಮ ಯೂನಿವರ್ಸಿಟಿನಲ್ಲಿ ಇದಿಲ್ಲ, ನಮ್ಮ ಯೂನಿವರ್ಸಿಟಿನಲ್ಲಿ ಅದಿಲ್ಲ ಅಂತ. ಅದು ತಪ್ಪು ಅಂತ ನನಗನ್ಸುತ್ತೆ. ಇಲ್ಲದೆ ಹೋದರೆ ಬೇರೆ ಯಾವ ಒಂದು ಅಕಾಡೆಮಿ ಅಥವಾ ಲ್ಯಾಬೊರೇಟರಿನಲ್ಲಿ ಆ ಫೆಸಿಲಿಟೀಸ್ ಇದ್ದರೆ ಅಲ್ಲಿ ಕೂಡ ನಾವು ಹೋಗಿ ಅವರ ಒಂದು ಸ್ನೇಹತ್ವವನ್ನು, ಬಾಂಧವ್ಯವನ್ನು ಕಟ್ಟಿಕೊಂಡು ಅಲ್ಲಿ ಕೆಲಸ ಮಾಡ್ಬೋದು. ನಾವು ಬರೀ ಇದಿಲ್ಲ ಅದಿಲ್ಲ ಅಂತ ಹೇಳ್ತಾ ಹೋದರೆ ಜೀವನ ಪೂರ್ತಿ ಅದೇ ಒಂದು ಯೋಚನೆ ಆಗುತ್ತೆ. ಎಷ್ಟು ಇದೆ ಅನ್ನೋದು ಮುಖ್ಯ ಹೊರತು ಏನಿಲ್ಲ ಅನ್ನೋದು ಮುಖ್ಯ ಅಲ್ಲ. ಈ ಒಂದು ಯೂನಿವರ್ಸಿಟಿ ನಾನು 10-15 ವರ್ಷದ ಹಿಂದೆ ಬಂದಾಗ ಹೇಗಿತ್ತು, ಇವತ್ತು ಇಲ್ಲಿ ಬಂದರೆ ನನಗೆ ಅದು ಗುರುತೇ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಅದರಿಂದ ಎಷ್ಟು ಒಂದು ಮುಂದೆ ಹೋಗಿದೆ ಅಂದರೆ, ನಾವು ಮುಂದೆ ಹೋಗುವ ಒಂದು ದಾಟಿಯಲ್ಲಿ, ಆ ಒಂದು ಪಥದಲ್ಲಿ, ಆ ಒಂದು ವೇಗದಲ್ಲಿ ನಾವು ಕೂಡ ಅದರ ಜೊತೆ ಹೋಗಬೇಕೇ ಹೊರತು ನಾವು ಯಾವಾಗಲೂ ಕೂಡ ನಮಗೆ ಇದಿಲ್ಲ, ನಮಗೆ ಸೌಕರ್ಯ ಇಲ್ಲ, ಇದಿಲ್ಲ ಅನ್ನೋದು ತಪ್ಪು ಅನಿಸುತ್ತೆ. ಯಾಕೆಂದರೆ ನಾವು ಕೆಲವಾರು ಬಡ ದೇಶಗಳು ನೋಡಿದ್ರೆ ಈ ಥರ ಯೂನಿವರ್ಸಿಟಿ ನಾನು ಎಲ್ಲೂ ನೋಡಿಲ್ಲ. ಯಾಕೆಂದರೆ ಅಷ್ಟು ಒಂದು ಸಣ್ಣ ಒಂದು ಜಾಗದಲ್ಲಿ 1 ಎಕರೆಯಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಸೊ ಹಾಗಾಗಿ ನಾವು ನಿಜವಾಗ್ಲೂ ಪುಣ್ಯವಂತರು. ಇದನ್ನು ನಾವು ಸವಿಸಬೇಕು ಮತ್ತು ಇದನ್ನು ಯಾರು ಒಂದು ವಿಷನರಿಯಾಗಿ ಶುರು ಮಾಡಿದ್ರೋ ಅವ್ರನ್ನ ನಾವು ಇವತ್ತು ನಿಜವಾಗ್ಲೂ ನೆನೆಸ್ಕೊಳ್ಬೇಕು. It is the leaders of this university, the Vice Chancellor, the heads of the department must break all barriers to network, to join together and to make it a 24/7 university. In doing so, I think there's a lot of idle time and this needs to be really utilized, not only in the university, elsewhere also when you are doing. In all this, the framework of UGC, the framework of government rules, the framework of challenges for every department in the university, which are more than 55 of them, is very important. ಕೆಲವು ದೇಶದಲ್ಲಿ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ಗೂ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ಗೂ ಏನು ಸಂಬಂಧ ಅಂತಾರೆ. ದಯವಿಟ್ಟು ಒಂದರಲ್ಲಿ ನಮ್ಮ ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಎಷ್ಟೋ ಜನ ನನ್ನಂಥ ಕೆಮಿಸ್ಟ್ಗಳು ಇಂಗ್ಲೀಷು ಸರಿ ಬರೀದೇ ಇರೋ ಒಂದು ಕಷ್ಟ ಬರ್ಬೋದು. ಸೊ ನಮ್ಮ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ನಮಗೆ ಹೆಲ್ಪ್ ಮಾಡ್ಬೋದು. ಈ ಥರ ಒಂದು ಬಾಂಧವ್ಯ, ಯಾವತ್ತೂ ಇಲ್ಲದೇ ಇರೋ ಬಾಂಧವ್ಯ ನಾವು ಶುರು ಮಾಡಿಕೊಂಡು ನಾವು ಮುಂದೆ ಹೋಗಿದ್ರೆ ಬಹುಶಃ ನಮ್ಮ ಪೇಪರ್ಗಳು, ನಮ್ಮ ಕೃತಿಗಳು, ನಮ್ಮ ಪುಸ್ತಕಗಳು, ನಮ್ಮ ಲೇಖನಗಳು ಮುಂದೆ ಹೋಗುತ್ತೆ. ಎಲ್ಲರಿಗಿಂತ ಒಂದು ಯಾವ ಒಂದು ವೇಗದಲ್ಲಿ ಹೋಗುತ್ತೆ ಅಂದರೆ ಭಾಳ ಕಷ್ಟ ಆಗುತ್ತೆ ಬೇರೆಯವ್ರಿಗೂ ಇದನ್ನು ಒಂದು ಸಮಜಿಸ್ಕೊಳ್ಳೋದು. In the matrix of networking, I also would like to address that few will understand the nature. We must understand nature. Your own Vice Chancellor is very close to nature because that is his subject area. Close to nature ಅಂದರೆ ನಾವು ಪ್ರಕೃತಿಯಿಂದ ಏನು ಕಲಿಬೇಕು, ಆ ಪ್ರಕೃತಿಯಿಂದ ನಾವು ಯಾವ ಒಂದು ಕಷ್ಟ ಬಂದರೂ ಕೂಡ ಆ ಕಷ್ಟವನ್ನು ಹೇಗೆ ಅದು ನಿವಾರಿಸ್ಕೊಳ್ಳುತ್ತೆ. ಒಂದು ಮರಕ್ಕೆ ನೀರು ಹಾಕದೇ ಇದ್ರೂ ಕೂಡ ಬೆಳೀತಾ ಇರುತ್ತೆ ಅದು. ಆದರೆ ಬೆಳೆಯೋದು ಸ್ವಲ್ಪ ನಿಧಾನ ಆಗ್ಬೋದು, ನೀರು ಬಂದಾಗ ಬೇರೆ ಮುಂದಕ್ಕೆ ಬೆಳೆಯುತ್ತೆ. ಆ ಥರ ನಾವು ಕೂಡ ಇವತ್ತು ಈ ಕಲಬುರಗಿಯಲ್ಲಿ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ದೊಡ್ಡ ಒಂದು ಛಂದಸ್ಸು ಮುಂದೆ ತಂದು ನಾವು ಪ್ರಕೃತಿ ಜೊತೆ ಇದ್ದೀವಿ. ಆ ಪ್ರಕೃತಿ ನಮ್ಮ ಭಾರತದ 5,000 ವರ್ಷದ ಪಾರಂಪರೆಯಿಂದ ಬಂದಿದೆ. ಆ ಪ್ರಕೃತಿಯಲ್ಲಿ ನಾವು ವಿಜ್ಞಾನ ಮತ್ತು ಜ್ಞಾನ ಎರಡನ್ನೂ ಕೂಡ ಸಂಪೂರ್ಣವಾಗಿ ಕಲಸಿ ಅದನ್ನು ನಾವು ನೋಡೋದು ಬೇರೆ ಥರ ಒಂದು ವಿಧದಲ್ಲಿ ನೋಡಿದ್ರೆ ಬಹುಶಃ ನಮ್ಮ ದೇಶಕ್ಕೆ ಇದು ಮಾಡೆಲ್ ಯೂನಿವರ್ಸಿಟಿ ಆಗುತ್ತೆ ಅನ್ನೋದರಲ್ಲಿ ನನಗೆ ಯಾವ ಸಂದೇಹ ಕೂಡ ಇಲ್ಲ.
In the last portion of my talk, which is innovating the innovation in universities in high science and application in rural area, ನಾವು ವಿಜ್ಞಾನದಲ್ಲಿ ಭಾಳ ಮುಂದುವರಿಬೇಕು, ಇನ್ನೂ ಭಾಳ ಮಾಡೋದು ಕೆಲಸ ಇದೆ. ಇದರಲ್ಲಿ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್, ಇನ್ ಅಗ್ರಿಕಲ್ಚರ್, ವಾಟರ್ ಡಿಪ್ಲೀಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಇವೆಲ್ಲ ಕೂಡ ಆಗ್ತಾ ಇರೋದು ಉಂಟು. ಇದರಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಏನು, ನಮ್ಮ ಭೂಮಿಗೆ ನಾವು ಏನು ಕೊಡಬಲ್ಲವೋ ವಾಪಸ್ಸು, ಇದನ್ನು ಭಾಳ ಯೋಚನೆ ಮಾಡಬೇಕು. ನಾವು ಇವತ್ತು ಯಾವ ಒಂದು ವಾತಾವರಣದಲ್ಲಿದ್ದೀವೋ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಕೂಡ ಈ ವಾತಾವರಣ, ನಾವು ಯಾವ ಒಂದು ಒಳ್ಳೆಯ ವಾತಾವರಣದಲ್ಲಿದ್ದೀವೋ ಅದೇ ವಾತಾವರಣ ಅವ್ರಿಗೂ ಇರಬೇಕು ಅನ್ನೋದೊಂದು ಗಮನದಲ್ಲಿ ಇಟ್ಕೊಂಡು ವಿ ಶುಡ್ ಮೂವ್ ಫಾರ್ವರ್ಡ್. ಮೆನಿ ಪ್ರಾಜೆಕ್ಟ್ಸ್, ಸಿಂಪೋಸಿಯಮ್ ಆ್ಯಂಡ್ workshop have all solutions for global, but how many people look at local problems? It is Kalaburgi University, I would call Gulbarga University, it is this region which will work on local problems. ಈ ಲೋಕಲ್ ಪ್ರಾಬ್ಲಮ್ನ ತಗೊಂಡು ಇದನ್ನು ನಾವು ಸಾಲ್ವ್ ಮಾಡಿದ್ರೆ ಬಹುಶಃ ದಿಸ್ ಬಿಕಮ್ಸ್ ಎ ಮಾಡೆಲ್ ಫಾರ್ ಮೆನಿ ಪ್ಲೇಸಸ್ ಇನ್ ದ ಅರ್ತ್. ಆ್ಯಂಡ್ ನೋ ವಂಡರ್ the Gulbarga University is at Kalaburgi will be a very famous university, not only for training students but for scientific innovations and solutions which other people in the world perhaps will not be able to catch us. We have an opportunity, and I would request my youngsters to stop talking in that. The availability of food and agriculture, I just now heard from the Honorable Vice Chancellor that there is a course on food technology, fantastic. ಸೊ ನಾವು ಆಹಾರ ನಮ್ಮನ್ನು ಬಿಟ್ಟಿರಲ್ಲ, ನಾವು ಆಹಾರನ ಬಿಡೋಕ್ಕಾಗೋದಿಲ್ಲ. ನಾನೊಬ್ಬ ಆಹಾರ ವಿಜ್ಞಾನಿ ಆದ್ದರಿಂದ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ದಟ್ ವಿ ಶುಡ್ ಲುಕ್ ಎಟ್ ದಿಸ್ ಇನೋವೇಷನ್ ಇನ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಇನ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಯೂನಿವರ್ಸಿಟಿ ಟು ಕ್ರಿಯೇಟ್ ಹೆಲ್ತಿ ಹ್ಯೂಮನ್ ಬೀಯಿಂಗ್ಸ್, ಟು ಕ್ರಿಯೇಟ್ ಹ್ಯೂಮನ್ ಬೀಯಿಂಗ್ಸ್ ವಿತ್ ಲಾಟ್ ಆಫ್ ವೆಲ್ನೆಸ್ ಅಂದರೆ ಕೂಡ ಒಂದು ಮನೋಶಕ್ತಿ ನಮಗೆ ಚೆನ್ನಾಗಿರಬೇಕು. ನಮಗೆ ಅರಳು ಬೇಗ ಬರದೇ ಇರಲಿ ಅಂತ ಹೇಗೆ ನಾವು ನಮ್ಮ ವಿಜ್ಞಾನವನ್ನು ಉಪಯೋಗಿಸ್ಕೊಂಡು ಟ್ರೆಡಿಷನ್ ದಟ್ ಕ್ಯಾನ್ ಚೇಂಜ್ ಆಲ್ ದಿ ಸಿಸ್ಟಮ್ಸ್ ಇನ್ ಟು ಎ ವೆರಿ ಡಿಫರೆಂಟ್ ವೇ. ಇನ್ ಡೂಯಿಂಗ್ ಸೊ, ಐ ಕಂಗ್ರ್ಯಾಚುಲೇಟ್ ಆಲ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಲಾಸ್ಟ್ಲಿ ಐ ವುಡ್ ಲೈಕ್ ಟು ಇಂಡಿಕೇಟ್ ದಟ್ ಲಾರ್ಜ್ ರಿಸರ್ಚರ್ಸ್ career building really happens in this country because of the support from the society. ನಮ್ಮ ಈ ಸಮಾಜದಲ್ಲಿ ನಾವೆಲ್ಲ ಕೂಡ ಟ್ಯಾಕ್ಸ್ ರೂಪದಲ್ಲಿ ಏನು ದುಡ್ಡು ಕೊಡ್ತೀವೋ ಅದು ಕೂಡ ಅದು ನಮ್ಮ ಯೂನಿವರ್ಸಿಟಿಗಳಿಗೆ, ವಿಶ್ವವಿದ್ಯಾಲಯಗಳಿಗೆ, ಸಂಸ್ಥೆಗಳಿಗೆ ಬಂದು ನೀವು ದಯವಿಟ್ಟು ಇದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸ್ಕೊಳ್ಳಿ ಅನ್ನೋದು ನಮ್ಮ ಜನಗಳ ಒಂದು ನಿಜವಾದ, ರಿಯಲಿ ಸ್ಪೀಕಿಂಗ್, ದಿ ಜನರಾಸಿಟಿ ಆಫ್ ಅವರ್ ಪೀಪಲ್. We are always grateful to that for running this university. It is the public whose money goes into university, and we have to be always accountable for that. It is also important that I hope every one of you who got the degree today will go in your life to at least 100 villages. ನಿಮ್ಮ ಜೀವಮಾನದಲ್ಲಿ ಒಂದು 100 ಹಳ್ಳಿಗಳಿಗೆ ಹೋಗಿ ನೀವು ಏನು ಕಲ್ತಿದ್ದೀರೋ ಅದನ್ನು ಅವ್ರಿಗೆ ಹೇಳಿ, ಅವ್ರು ಏನು ಮಾಡ್ತಾ ಇರೋದನ್ನು ಅದನ್ನು ಕಲ್ತ್ಕೊಂಡು ನೀವು ಇನ್ನೂ 100 ಡಿಗ್ರಿ ಪಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಸೊ ಅದರಿಂದ ಈ ಡಿಗ್ರಿ ಬರೀ ಹಾಲು ಈ ಗುಲ್ಬರ್ಗಾ ಯೂನಿವರ್ಸಿಟಿಗೆ ಮಾತ್ರ ಸೀಮಿತವಾದ್ದಲ್ಲ. ನಿಮ್ಮಲ್ಲಿ ಒಂದು ಇವತ್ತು ಓದ್ ತೊಗೊಂಡ್ರಿ, ನಮ್ಮ ವೈಸ್ ಚಾನ್ಸಲರ್ ಹೇಳಿದಾಗ ಒಂದು ಓದ್ ತೊಗೊಂಡ್ರಿ, ಆ ಓದ್ನಲ್ಲಿ ನಾವು ನಮ್ಮ ಜೀವಮಾನದಲ್ಲಿ 100 ಹಳ್ಳಿಗಳನ್ನ ಎತ್ತು ಕಟ್ತೀವಿ. ನಮ್ಮ ಜ್ಞಾನದಿಂದ ಮತ್ತು ಅವರ ಜ್ಞಾನ ಕೂಡ ನಮಗೆ ಕಲ್ತ್ಕೊಳ್ಳೋದು ಒಂದು ಅಪೇಕ್ಷೆ ಇದೆ. ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಇನ್ ಡೂಯಿಂಗ್ ಸೊ, ಐ ವಾಂಟ್ ಟು ಸೇ quote from Professor Swaminathan, the father of evergreen revolution of India. If agriculture fails, everything will fail. ಸೊ ನಮಗೆ ನಾಳೆ ಊಟ ಇಲ್ಲ, ಯಾರು ನಮ್ಮ ರೈತ ಬಾಂಧವರು ಬೆಳೆ ಬೆಳೆದಿಲ್ಲ, ನಮಗೆ ಸಿಗಲ್ಲ ಅಂದರೆ ಏನು ಮಾಡ್ತೀರಾ? ಅದೊಂದು ದೊಡ್ಡ ಪ್ರಶ್ನೆ. ಅದರಿಂದ ನಮ್ಮ ಯಾವುದೇ ವಿಜ್ಞಾನ ಆಗಲಿ, ಮೊದಲು ಆಹಾರ ಸಂಪನ್ಮೂಲನ, ಆಹಾರ ಒಂದು ಬಳಕೆ, ಆಹಾರವನ್ನು ವೇಸ್ಟ್ ಮಾಡದೇ ಇರುವಂಥದ್ದು. So the entire gamut of agriculture should gain from this education, and I am so glad that Gulbarga University in Kalaburgi is doing so well, both its branches in Bidar and Raichur. And I continue to say,
ನಮ್ಮ ಪಾರಂಪರೆಯಲ್ಲಿ ಒಂದು 5,000 ವರ್ಷದಿಂದ ಬಂದಿದೆ ನಮ್ಮ ಈ ಒಂದು ಜನಗಳಿಗೆ ವಿದ್ಯೆಯನ್ನು ಕೊಡೋದು. ಅದರಲ್ಲಿ ಏನು ಹೇಳುತ್ತೆ, 5,000 ವರ್ಷದಿಂದ ಕೆಲವು ಪದಗಳನ್ನ ನಾನು ಆರಿಸ್ಕೊಂಡು ಇವತ್ತರವರೆಗೂ ತೊಗೊಂಡಿದ್ದೀನಿ. ನಮ್ಮ ಈ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸ ಸ್ವಚ್ಛವಾಗಿರಬೇಕು, ಅಂದರೆ ಶುಡ್ ಬಿ ಕ್ಲೀನ್. ಶುದ್ಧವಾಗಿರಬೇಕು ಅಂದರೆ ಶುಡ್ ಬಿ ಪ್ಯೂರ್. ಸುರಕ್ಷವಾಗಿರಬೇಕು ಅಂದರೆ ಸೇಫ್ ಆಗಿರಬೇಕು. ನಮಗೊಂದು ಡಿಗ್ರಿ ಕೊಟ್ಟರೆ ಅದರಲ್ಲಿ ಸೇಫ್ಟಿ ಇರುತ್ತೆ, ಈ ಯೂನಿವರ್ಸಿಟಿಯಿಂದ ಬಂದಿದೆ ಅಂತ. ಮತ್ತು ಸ್ವಾದಿಷ್ಟ ಆಗ್ತದೆ ಅಂದರೆ ದಿ ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್ ಆಗಿರಬೇಕು. ಮತ್ತು ಸಾತ್ವಿಕ, ವರ್ಚುವಸ್. ಸುಮನಸ, ವೆಲ್ ಬ್ಯಾಲೆನ್ಸ್ಡ್ ಡಿಗ್ರಿ. ಸಂಸ್ಕರಿತ, ಚೆನ್ನಾಗಿ ಪಚನ ಆಗುವಂಥ ಒಂದು ಡಿಗ್ರಿ. ಯಾಕಂದ್ರೆ ನಮಗೆ ಅರ್ಥ ಆಗದೆ ಇರೋದ್ರೂ ಕೂಡ ನಮಗೊಂದು ಡಿಗ್ರಿ ಬಂದರೆ ನಾಳೆ ಹೇಗೆ ಪಾಠ ಹೇಳೋದು, ಸೊ ಅರ್ಥ ಆಗಬೇಕು. ಸುಪಚ್ಯ ಮತ್ತು ಸ್ವಾರಸ್ಯ. ಈ ಸ್ವಾರಸ್ಯವಾಗಿರಬೇಕು ಪ್ರತಿಯೊಂದು ಸಬ್ಜೆಕ್ಟ್ ಕೂಡ. ಅದರಲ್ಲಿ ನಮ್ಮ ಉಪಾಧ್ಯಾಯರು ಅದನ್ನು ಸ್ವಾರಸ್ಯ ಮಾಡ್ತಾರೆ. ಮತ್ತು ಸ್ವಾಸ್ಥ್ಯ, ಈ ನಮ್ಮ ಎಜುಕೇಷನ್ನು ಸ್ವಸ್ಥ್ಯವಾಗಿರಬೇಕು ಅಂದರೆ ಆರೋಗ್ಯವಾಗಿರಬೇಕು. ಮತ್ತು ಸೌಖ್ಯ ಮತ್ತು ವೆಲ್ನೆಸ್ ಅದು ಕೂಡ ಇರಬೇಕು. ಶ್ರೇಷ್ಠ, ಕ್ವಾಲಿಟಿನಲ್ಲಿ ನಮ್ಮ ಒಂದು ವಿದ್ಯಾಭ್ಯಾಸ ಶ್ರೇಷ್ಠ ಉನ್ನತ ಮಟ್ಟದಲ್ಲಿರಬೇಕೇ ಹೊರತು. ಮತ್ತು ಸುಮೂಲ್ಯ, ಇಟ್ ಶುಡ್ ಆಲ್ಸೋ ಬಿ ಅಫೋರ್ಡಬಲ್. ಇಟ್ ಶುಡ್ ನಾಟ್ ಬಿ ನಾಟ್ ಅಫೋರ್ಡಬಲ್ ಟು ದ ಪೂರ್ ಮ್ಯಾನ್. ಸೊ ಸುಮೂಲ್ಯನೂ ಇರಬೇಕು ಈ ವಿದ್ಯಾಭ್ಯಾಸದಲ್ಲಿ. ಇದೆಲ್ಲ ಆದಮೇಲೆ ವಿದ್ಯಾಭ್ಯಾಸ ಕೂಡ ಸಂಪೂರ್ಣವಾಗಿದೆ, ಅಂದರೆ ಇಟ್ ಶುಡ್ ಬಿ ಕಂಪ್ಲೀಟ್. ಸೊ ಐ ಥಿಂಕ್ this integrated approach will make us a prosperous Karnataka and a prosperous India, provided we combine art, science, culture and the society together to make sure wonderful citizens of tomorrow are going to take care of this country and this state in the best possible way. I wish you all the best in this wonderful year of 2019, and I wish Gulbarga University the best as it moves into the next convocation, creating fresh graduates year after year. May the fraternity of teachers and the taught increase in quality and quantity for the betterment of society and harmonious living with peace, happiness, tranquility, and more importantly, a small laughter at our face under any circumstances. ನಮ್ಮಲ್ಲಿ ಆರೋಗ್ಯ ಭಾಗ್ಯ ಅಂತೀವಿ, ಯಾವುದರಿಂದ ಬರುತ್ತೆ? ಸದಾ ಹಸನ್ಮುಖಿಯಾರಾಗಿ, ಆಗ ತಾನಾಗೆ ಆರೋಗ್ಯ ಭಾಗ್ಯ ತಮ್ಮನ್ನು ನೋಡ್ಕೊಂಡು ಬರುತ್ತೆ, ತಮ್ಮನ್ನು ಹರಿಸ್ಕೊಂಡು ಬರುತ್ತೆ ಅಂತ ಹೇಳಿ ನನ್ನ ಈ ಒಂದೆರಡು ಮಾತನ್ನು ಮುಗಿಸಿ, ಲೆಟ್ ಮೀ ವಿಶ್ ಆಲ್ ದಿ ನ್ಯೂ ಗ್ರ್ಯಾಜುಯೇಟ್ಸ್ ಆಲ್ ದಿ ಬೆಸ್ಟ್. ಜೈ ಕರ್ನಾಟಕ, ಜೈ ಹಿಂದ್.